ಬೇರೆ ಏನೂ ಆಗ್ತೇನೆ ಬರೀ DAP ಯೂರಿಯಾ ಮಾಡಿ ಬಂಪರ್ ಬೆಳೆ ತೆಗಿತೀವಿ ಅನ್ನೋದೆಲ್ಲ ಶುದ್ಧ ಸುಳ್ಳು. ಪ್ರತಿಯೊಂದು ಬೆಳೆಗೂ ನಾವು ಗೊಬ್ಬರವನ್ನು ಹಾಕ್ಲೇಬೇಕಾಗ್ತದೆ. ಸಾವಯವ ಗೊಬ್ಬರದ ಮಹತ್ವವನ್ನು ರೈತರು ಮರ್ತಿದ್ದಾರೆ. ಸಾವಯವ ಗೊಬ್ಬರ ಯಾವುದೇ ಆದ್ರೂ ಕೂಡ ಕಳ್ತಿರ್ಬೇಕು ಅಂದರೆ ಮಿನಿಮಮ್ 6 to 1 year ಆಗಿರಬೇಕು. ನಮಸ್ತೆ, ನಮ್ಮ ಹೆಸರು ಪ್ರಶಾಂತ್ ಅಂತ ಹೇಳಿ, ಮೂಲತಃ ಮೈಸೂರಿನವರು. ನಮ್ಮ ಸಂಸ್ಥೆಯ ಹೆಸರು ತುಳಸಿ ಆರ್ಗ್ಯಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಇದು ಬಂದು HD ಕೋಟೆ ತಾಲೂಕು ಮೈಸೂರು ಡಿಸ್ಟಿಕ್ಕಲ್ಲಿ ಇರೋಂತಹ ಒಂದು ಸಂಸ್ಥೆ ಸರ್. ನಮ್ಮ ಸಂಸ್ಥೆಯ ಮುಖಾಂತರ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಎರೆಹುಳ ಗೊಬ್ಬರ ಆಗಿರ್ಬೋದು, ಸಾವಯವ ಗೊಬ್ಬರ ಆಗಿರ್ಬೋದು, ಮತ್ತು ಬೇವಿನ ಹಿಂಡಿಯ ಗೊಬ್ಬರಗಳಾಗಿರ್ಬೋದು, ಅಥವಾ ಇನ್ನೂ ಬೇರೆ ಬೋನ್ ಮಿಲ್, ಎಗ್ ಶೆಲ್, ಕೆಲವೊಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಇನ್ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಸಪೋರ್ಟ್ ಮಾಡೋ ಅಂತಹ ನಾವು ಸಾವಯವ ಗೊಬ್ಬರಗಳನ್ನ ನಮ್ಮ ಸಂಸ್ಥೆ ಮುಖಾಂತರ ನಾವು ರೈತರಿಗೆ ತಲುಪಿಸ್ತಾ ಇದ್ದೀವಿ ಸರ್. ಸಾವಯವ ಗೊಬ್ಬರದ ಬಗ್ಗೆ ಹೇಳಬೇಕು ಅಂದರೆ, ನಾವು ಯಾವುದೇ ಒಂದು ಬೇಸಾಯನ ಮಾಡ್ತೀವಿ ಅಂತಂದರೆ, ಒಂದು ಸಸ್ಯ ಕರೆಕ್ಟಾಗಿ ಅದು ಬೆಳವಣಿಗೆ ಆಗಬೇಕು ಅಂತಂದರೆ ನಮ್ಮ ಮಣ್ಣಿನಲ್ಲಿ ಎಷ್ಟು ಸಾವಯವ ಇಂಗಾಲ ಇದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರ್ತದೆ ಸರ್. ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೋದು ಅಥವಾ ಕೆಮಿಕಲ್ ಫಾರ್ಮಿಂಗ್ ಮಾಡ್ಬೋದು. ನಾವು DAP ಯೂರಿಯಾ ಅಷ್ಟೇ ಹಾಕಿ ನಾವು ಬೇಸಾಯನ ಮಾಡೋಕ್ಕಾಗೋದಿಲ್ಲ. ಏನಕ್ಕಪ್ಪ ಅಂತಂದರೆ, ಸಾವಯವ ಇಂಗಾಲ ನಮ್ಮ ಮಣ್ಣಿನಲ್ಲಿ ಹೆಂಗೆ ಬರುತ್ತೆ ಅಂತಂದರೆ, ಬೀಳೋವಂಥ ಗಿಡಗಳ ಬೀಳೋವಂಥ ಎಲೆ ಬಳ್ಳಿಗಳಾಗಿರ್ಬೋದು, ಅಥವಾ ಪ್ರಾಣಿಗಳು ಸಿಗೋಂಥ ಮಲಮೂತ್ರದಿಂದ ನಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲ ಹೆಚ್ಚಾಗುತ್ತೆ. ನಾವು ಬೇಸಾಯ ಮಾಡೋದ್ರಿಂದ DAP ಯೂರಿಯಾ ಹಾಕಿದ್ರೂ ಕೂಡ ಅಲ್ಲಿರೋಂಥ ಜೀವಾಣುಗಳು ಸಾವಯವ ಇಂಗಾಲವನ್ನು ಉಪಯೋಗಿಸ್ಕೊಂಡು ಗಿಡಗಳಿಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ನ ಒದಗಿಸೋಂತಹ ಕೆಲಸ ಮಾಡ್ತವೆ. ಹಾಗಾಗಿ ನಾವು ಸಾವಯವ ಗೊಬ್ಬರವನ್ನು ಹಾಕಲೇಬೇಕಾದಂತಹ ಪರಿಣಾಮ ಇರುತ್ತೆ. ಏನಕ್ಕೆ ಅಂದರೆ, ನಮ್ಮ ಇಂಡಿಯನ್ ಸಾಯಿಲಲ್ಲಿ ಸಾವಯವ ಇಂಗಾಲ ತೀರಾ ಕಮ್ಮಿ ಆಗ್ತಾ ಬರ್ತಾ ಇದೆ. ಹಾಗಾಗಿ ನಾವು ಯಾವುದೋ ಒಂದು ಮುಖಾಂತರ ಅಂದರೆ ಕುರಿ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ ಆಗಿರ್ಬೋದು, ಎರೆಹುಳ ಗೊಬ್ಬರ ಆಗಿರ್ಬೋದು, ಇನ್ನತ್ರ ಹಸಿರೆಲೆ ಗೊಬ್ಬರಗಳಾಗಿರ್ಬೋದು, ಯಾವುದಾದ್ರೂ ಒಂದು ಗೊಬ್ಬರವನ್ನು ನಮ್ಮ ಮಣ್ಣಿನಲ್ಲಿ ಸೇರಿಸಿದಾಗ ಸಾವಯವ ಇಂಗಾಲ ಹೆಚ್ಚಾಗ್ತದೆ. ಆ ಸಾವಯವ ಇಂಗಾಲವನ್ನು ಹೆಚ್ಚಾದಾಗ ಅಲ್ಲಿರೋಂತಹ ಸೂಕ್ಷ್ಮಜೀವಿಗಳು ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳನ್ನ ಒದಗಿಸೋಂತಹ ಕಾರ್ಯವನ್ನು ಮಾಡ್ತವೆ ಸರ್. ನಾವು ಬರೀ ಬೇರೆ ಏನೂ ಆಗ್ತೇನೆ ಬರೀ DAP ಯೂರಿಯಾ ಮಾಡಿ ಬಂಪರ್ ಬೆಳೆ ತೆಗಿತೀವಿ ಅನ್ನೋದೆಲ್ಲ ಶುದ್ಧ ಸುಳ್ಳು. ಹಂಗಾಗಿ ಸಾವಯವ ಗೊಬ್ಬರದ ಜೊತೆಗೆ DAP ಯೂರಿಯಾನ ನಾವು ಉಪಯೋಗಿಸ್ತೇ ಆದರೆ ನಮಗೆ ಉತ್ತಮವಾದ ಬೆಳೆ ಅಂತ ಬರ್ತದೆ ಸರ್. ಈ ಒಂದು ಸಾವಯವ ಗೊಬ್ಬರದಿಂದ ಎಷ್ಟೆಲ್ಲ ಬೆಳೆಗಳಿಗೆ ಉಪಯೋಗ ಆಗುತ್ತೆ ಸರ್? ಸಾವಯವ ಗೊಬ್ಬರ ಅನ್ನೋದು ಯಾವುದೇ ಒಂದು ಬೆಳೆಗೆ ಅಂತ ನಾವು ಸೀಮಿತವಾಗಿಲ್ಲ. ಯಾವುದೇ ಬೇಸಾಯ ಕ್ರಮವಾಗಿರಲಿ, ನಾನು ಮೊದಲೇ ಹೇಳ್ದಂಗೆ ಸಾವಯವ ಇಂಗಾಲ ಹೆಚ್ಚಾಗಬೇಕು ಅಂದರೆ ನಾವು ಸಾವಯವ ಗೊಬ್ಬರವನ್ನು ಆಗುತ್ತೆ. ಹಾಗಾಗಿ ನಾವು ತೆಂಗು ಬೆಳಿತೀವಿ, ಕಬ್ಬು ಬೆಳಿತೀವಿ, ಅಥವಾ ಅಡಿಕೆ ಬೆಳಿತೀವಿ, ಯಾವುದೇ ಬೆಳೆದ್ರೂ ಕೂಡ ಯಾವುದೋ ಒಂದು ಮುಖಾಂತರ ನಾನು ಹೇಳ್ದಂಗೆ ಕುರಿ ಗೊಬ್ಬರನೋ, ಕೋಳಿ ಗೊಬ್ಬರನೋ, ಅಥವಾ ಸಾವಯವ ಗೊಬ್ಬರನೋ, ಅಥವಾ ಮಿಶ್ರ ಸಾವಯವ ಗೊಬ್ಬರನೋ, ಯಾವುದೋ ಒಂದು ಗೊಬ್ಬರವನ್ನು ನಾವು ಮಣ್ಣಿಗೆ ಸೇರಿಸಲೇಬೇಕಾಗ್ತದೆ ಸರ್. ಹಂಗಾಗಿ ಪ್ರತಿಯೊಂದು ಬೆಳೆಗೂ ನಾವು ಗೊಬ್ಬರವನ್ನು ಹಾಕಲೇಬೇಕಾಗ್ತದೆ. ನೀವು ಕೇಳಿರ್ಬೋದು, ನಮ್ಮ ತಾತನ ಕಾಲದಲ್ಲೆಲ್ಲ 1 ಎಕರೆಲಿ ಇಷ್ಟು ಬೆಳಿತಿದ್ವಿ, ಅಷ್ಟು ಬೆಳಿತಿದ್ವಿ ಅಂತ ಹೇಳ್ತಾರೆ ಯಾವಾಗ. ಬಟ್ ಈಗ ಏನಾಗ್ತಾ ಇದೆ, ಪ್ರೊಡಕ್ಟಿವಿಟಿ ಹೇಳ್ದಷ್ಟು ಪ್ರಮಾಣದಲ್ಲಿ ಬೇಸಾಯದಲ್ಲಿ ಅಂಥ ಇಳುವರಿ ಬರ್ತಾ ಇಲ್ಲ. ಏನಕ್ಕೆಪ್ಪ ಅಂದರೆ, ಸಾವಯವ ಗೊಬ್ಬರದ ಮಹತ್ವವನ್ನು ರೈತರು ಮರ್ತಿದ್ದಾರೆ. ಬರೀ ಕೆಮಿಕಲ್ ಗೊಬ್ಬರಗಳ ಕಡೆ ಒಲವಿರೋದ್ರಿಂದ ಏನಾಗ್ತಾ ಇದೆ, ಈ ಇಳುವರಿ ಕಮ್ಮಿ ಕುಂಠಿತವಾಗ್ತಾ ಇದೆ. ಈಗ ನಾವು ನೋಡಿ, ರಾಗಿನ ಬಿತ್ತನೆ ಮಾಡಿದಾಗ ನಾವು ಕೊಟ್ಟಿಗೆ ಗೊಬ್ಬರ ಹಾಕೊಂಡ್ರೆ ಉತ್ತಮ ಇಳುವರಿನ ಪಡೆಯೋದು. ಆದರೆ ನೀವು ಹೈಬ್ರಿಡ್ ಟೊಮೊಟೊ ಬೇರೆ ಯಾವುದೋ ಒಂದು ಸೀಡ್ಸ್ನ ಉಪಯೋಗ ಮಾಡಿದಾಗ ಏನಾಗ್ತದೆ, ನೀವು ಕೆಮಿಕಲ್ ಫರ್ಟಿಲೈಸರ್ಸ್ನ ಹಾಕಲೇಬೇಕು. ಏನಕ್ಕೆ ಅಂತಂದರೆ, ಅದು ಒಂದು ಕಾಯಿ ಕೊಡೋ ಗಿಡವನ್ನು ಅವರು ಹೈಬ್ರಿಡ್ ಮಾಡಿ 100 ಕಾಯಿನ ಕೊಡುವಂಥ ಮಾಡಿರ್ತಾರೆ. ಹಾಗಾಗಿ ಅದು ಹೆಚ್ಚು ಗೊಬ್ಬರವನ್ನು ಕೇಳ್ತದೆ, ಹೆಚ್ಚು ಕೆಮಿಕಲ್ ಫರ್ಟಿಲೈಸರ್ನ ಕೇಳ್ತದೆ, ಹೆಚ್ಚು ಇಳುವರಿನ ಕೊಡ್ತದೆ. ನಾವು ಹೈಬ್ರಿಡ್ ಬೀಜಗಳನ್ನ ತಂದು ನಾವು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಏನೂ ಹಾಕ್ತೇನೆ ನಾವು ಬರೀ ಸಾವಯವ ಗೊಬ್ಬರದಿಂದ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀವಿ ಅಂದರೆ ಅದು ಖಂಡಿತವಾಗೂ ಫೇಲ್ಯೂರ್ ಆಗ್ತದೆ ಸರ್. ಈಗ ಈ ಒಂದು ಗೊಬ್ಬರವನ್ನು ಯೂಸ್ ಮಾಡೋದ್ರಿಂದ ಬೆಳೆಗಳಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ನ ಕಾಣ್ಬೋದು ಸರ್? ಸರ್, ನಿಮಗೆ ಈಗ ಮಾರ್ಕೆಟಲ್ಲಿ ವಿಧವಾದಂತಹ ಆರ್ಗ್ಯಾನಿಕ್ ಕಂಪೋಸ್ಟ್ಗಳು ಸಿಗ್ತವೆ. ನಿಮಗೆ KG 2 ರೂಪಾಯಿಗೂ ಸಿಗ್ತವೆ, KG 20 ರೂಪಾಯಿಗೂ ಸಿಗ್ತವೆ. ಏನಪ್ಪ ವ್ಯತ್ಯಾಸ? ನಮ್ಮ ಗೊಬ್ಬರದಲ್ಲಿ ಏನು ವಿಶೇಷತೆ ಇದೆ ಅಂತಂದರೆ, ನಾವು ಒಂದು 11ರಿಂದ 13 ಐಟಮ್ನ ಮಿಕ್ಸ್ ಮಾಡಿ ನಾವು ಸಾವಯವ ಗೊಬ್ಬರವನ್ನು ಮಾಡ್ತೀವಿ. ಕೆಲವರು ಬರೀ ಶುಗರ್ ಫ್ಯಾಕ್ಟ್ರಿಲಿ ಸಿಗೋಂಥ ಬರೀ ಪ್ರೆಸ್ಮಡ್ನೆ 50 kg ಬ್ಯಾಗ್ ಮಾಡಿ ನಿಮಗೆ 2ರಿಂದ 3 ರೂಪಾಯಿಗೆ ಕೊಡೋದು ಇದೆ. ಅದರಲ್ಲಿ ನಿಮಗೆ ತ್ವರಿತವಾಗಿ ನಿಮಗೆ ರಿಸಲ್ಟ್ ಕಂಡ್ರೂ ಕೂಡ ಲಾಂಗ್ ಟರ್ಮಲ್ಲಿ ರಿಸಲ್ಟು ಕಾಣೋದ್ರಿಲ್ಲ. ನಮ್ಮ ಗೊಬ್ಬರದಲ್ಲಿ ಏನಪ್ಪ ವಿಶೇಷತೆ ಅಂದರೆ, ನಾನು ಏನು ಹೇಳ್ದನಲ್ಲ 11 ಐಟಮ್ ಏನಪ್ಪ ಅಂತಂದರೆ, ನಾವು ವರ್ಮಿ ಕಾಂಪೋಸ್ಟ್ನ ಮಿಕ್ಸ್ ಮಾಡ್ತೀವಿ, ಬೋನ್ ಮಿಲ್ ಮಿಕ್ಸ್ ಮಾಡ್ತೀವಿ, ಎಗ್ ಶೆಲ್ ಮಿಕ್ಸ್ ಮಾಡ್ತೀವಿ, ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಅರಳಿ ಹಿಂಡಿ ಮತ್ತು ಕೋಕೋಪಿಟು, ಇವೆಲ್ಲವನ್ನು ಒಂದು ತಜ್ಞರ ಸಜೆಷನ್ ಏನು ಕೊಟ್ಟಿದ್ದಾರೆ ಆ ಸಜೆಷನ್ ಮುಖಾಂತರ ನಾವು ಸರಿ ಪ್ರಮಾಣದಲ್ಲಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಗಿಡಗಳಿಗೆ ಬೇಕಾಗಿರೋಂಥ NPK ಇರ್ಬೋದು, ಅಥವಾ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ಸು ಸರಿಸಮವಾಗಿ ಸಸ್ಟೈನ್ ಆಗಿ ಲಾಂಗ್ ಟರ್ಮಲ್ಲಿ ಸಿಗೋದ್ರಿಂದ ಏನಾಗುತ್ತೆ, ಗಿಡಗಳು ಉತ್ತಮವಾಗಿ ಬೆಳವಣಿಗೆನ ಕಂಡು ಒಳ್ಳೆ ಇಳುವರಿನ ನಾವು ಕಾಣ್ಬೋದು ಸರ್. ಸರ್, ಈ ಒಂದು ಆರ್ಗಾನಿಕ್ ಗೊಬ್ಬರವನ್ನು ಯೂಸ್ ಮಾಡೋದ್ರಿಂದ ಬೆಳೆಗಳಿಗೆ ಬರುವಂತಹ ರೋಗಗಳನ್ನು ತಡೆಗಟ್ಟಬಹುದಾ ಹೇಗೆ ಸರ್?
ಸಾವಯವ ಗೊಬ್ಬರದಿಂದ ನಾವು ಮಣ್ಣಿನಲ್ಲಿ ಬರುವಂತಹ ರೋಗಗಳನ್ನ ಕೆಲವೊಂದನ್ನು ನಿಯಂತ್ರಣ ಮಾಡ್ಬೋದು. ಏನಕ್ಕೆ ಅಂತಂದರೆ ಈ ಸಾವಯವ ಗೊಬ್ಬರದಲ್ಲಿ ನಾವು ಟ್ರೈಕೋಡರ್ಮಾ ಸೂಡೋಮೋನಾಸ್ ಅಂತಹ ಸೂಕ್ಷ್ಮಜೀವಿಗಳನ್ನ ಹಾಕಿರ್ತೀವಿ. ಇವೇನಾಗ್ತವೆ, ಮಣ್ಣಿಂದ ಬರುವಂಥ ಕೆಲವೊಂದು ರೋಗಗಳನ್ನ ತಡೀತದೆ. ಮತ್ತು ಕೆಲವೊಂದು ವೈರಸ್ ಡಿಸೀಸ್ಗಳನ್ನು ಗಿಡ ಸ್ಟ್ರೆಂತ್ ಆದಂಗೆ ಇಮ್ಯುನಿಟಿ ಜಾಸ್ತಿಯಾಗಿ ಅದನ್ನು ತಡೆಯುವಂಥ ಶಕ್ತಿ ಇರ್ತದೆ. ಆದರೆ ಕೀಟಬಾಧೆಗಳಿಂದ ಆಗೋಂತಹ ಹಾನಿಯನ್ನು ನಾವು ಯಾವುದೇ ಗೊಬ್ಬರಗಳಿಂದ ತಡೆಯೋಕ್ಕೆ ಸಾಧ್ಯವಿಲ್ಲ ಸರ್. ಸರ್, ಈ ಒಂದು ಸಾವಯವ ಗೊಬ್ಬರವನ್ನು ಯೂಸ್ ಮಾಡೋದು ಹೇಗೆ? ಒಂದು ಗಿಡಕ್ಕೆ ಎಷ್ಟು ಹಾಕಬೇಕು ಸರ್? ಸರ್, ಯಾವುದೇ ತೋಟಗಾರಿಕೆ ಬೆಳೆಗಳಾದರೆ 1ರಿಂದ 1.5 ಟನ್ನು ಪರ್ ಎಕರ್ಗೆ ನಾವು ಹಾಕ್ಕೊಬೇಕಾಗ್ತದೆ. ಗಿಡಕ್ಕೆ ಹೇಳಿದ್ರೆ 100ರಿಂದ 200 ಗ್ರಾಮು ಯಾವುದೇ ತೋಟಗಾರಿಕೆ ಅಂದರೆ ವೆಜಿಟೇಬಲ್ಸ್ನ ಬೆಳೆಯೋಂಥವ್ರಿಗೆ ಶಿಫಾರಸ್ತು ಮಾಡ್ಬೋದು. ಮತ್ತು ಆರ್ಟಿಕಲ್ಚರ್ ಕ್ರಾಪು, ಕಬ್ಬು, ಅಡಿಕೆ ಅಥವಾ ಮಾವಿನ ಸಸಿ, ಈ ಥರ ದೊಡ್ಡ ದೊಡ್ಡ ಗಿಡಗಳಿಗೆ ನಾಟಿ ಸಮಯದಲ್ಲಾದರೆ 1ರಿಂದ 2 kg ಕೊಡ್ಬೋದು. ಅದೇ 1ರಿಂದ 2 ವರ್ಷದ ಗಿಡಗಳಾದರೆ 3ರಿಂದ 5 kg ಕೊಡ್ಬೋದು. ದೊಡ್ಡ ಮರಗಳಾದರೆ 5ರಿಂದ 10 kg ನಾವು 6 ತಿಂಗಳಿಗೆ ಒಂದ್ಸರಿ ಹಾಕಬೇಕಾಗ್ತದೆ. ಹಾಕೋ ಸಮಯದಲ್ಲಿ ಮಳೆ ಬರುವಂತಹ ಸಮಯದಲ್ಲಿ ಹಾಕ್ಬೋದು, ಅಥವಾ ನೀರಾವರಿ ಇದೆ ಅಂದರೆ ಚೆನ್ನಾಗಿ ನೀರು ಒದಗಿಸೋ ಟೈಮಲ್ಲಿ ನಾವು ಹಾಕಿದ್ರೆ ಇದರದ ಎಫೆಕ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸರ್. ನಮಸ್ಕಾರ, ನನ್ನ ಹೆಸರು ವಿನೋದ್ ಕುಮಾರ್ ಅಂತೇಳಿ. ನಾನು ತುಳಸಿ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡಲ್ಲಿ ಸೇಲ್ಸ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನಾವು ನಮ್ಮ ಟೀಮು 10 ಜನದ ಟೀಮು ವರ್ಕ್ ಮಾಡ್ತಾಯಿದ್ದೀವಿ. ನಾವು ಪ್ರತಿ ಹಳ್ಳಿಗಳಿಗೆ ಪ್ರತಿ ರೈತರುಗಳನ್ನ ಭೇಟಿ ಮಾಡಿ ಆರ್ಗಾನಿಕ್ ಕಂಪೋಸ್ಟ್ ಬಗ್ಗೆ ಮಾರ್ಗದರ್ಶನ ನೀಡ್ತೀವಿ. ರೈತರಿಗೆ ಬೇಕಾದಂಥ ಮಾಹಿತಿಗಳನ್ನ ಸೂಕ್ತ ಸಮಯದಲ್ಲಿ ಒದಗಿಸ್ಕೊಡುವಂಥ ಕೆಲಸವನ್ನು ನಮ್ಮ ತುಳಸಿ ಆರ್ಗಾನಿಕ್ ಕಡೆಯಿಂದ ಮಾಡ್ತಾಯಿದ್ದೀವಿ ಸರ್. ನೋಡಿ, ಇದು ಪ್ರೆಸ್ ಮೋಡ್ ಅಂತ ಹೇಳಿ ಸರ್. ಇದನ್ನು ನಾವು ಶುಗರ್ ಫ್ಯಾಕ್ಟ್ರಿಲಿ ಟೆಂಡರ್ ಹಾಕ್ಕೊಂಡು ಶುಗರ್ ಫ್ಯಾಕ್ಟ್ರಿಯಿಂದ ತರಿಸ್ತೀವಿ. ತಂದು ಇಲ್ಲಿ ಕಂಪೋಸ್ಟ್ ಮಾಡಿ ನಂತರ ಸಾವಯವ ಗೊಬ್ಬರಕ್ಕೆ ಮಿಶ್ರಣ ಮಾಡ್ತೀವಿ. ತದನಂತರ ಸಾವಯವ ಗೊಬ್ಬರದಲ್ಲಿ ಒಂದಿಷ್ಟು ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ನಂತರ ಬೆಳೆಗಳಿಗೆ ಹಾಕುವಂಥದ್ದು. ಇದನ್ನು ಪರಿಪೂರ್ಣವಾಗೂ ಕೂಡ ಬೆಳೆಗಳಿಗೆ ಹಾಕುವಂತಿಲ್ಲ. 100 kgಗೆ ಒಂದಿಷ್ಟು ಪ್ರಮಾಣದಲ್ಲಿ ಈ ಪ್ರೆಸ್ ಮೋಡನ್ನು ಹಾಕುವಂಥದ್ದಾಗಿರುತ್ತೆ ಸರ್. ನೋಡಿ, ಇದು ಆರ್ಗಾನಿಕ್ ಪೊಟ್ಯಾಷ್ ಅಂತೇಳಿ ಸರ್. ಇದನ್ನು ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಫ್ಲೈ ಆ್ಯಶ್ ಅಂತ ಕರೀತಾರೆ. ಇದನ್ನು ಹಾಕೋದ್ರಿಂದ ಬೆಳೆಗಳಿಗೆ ಅತ್ಯುತ್ತಮವಾದಂಥ ಒಂದು ಪೊಟ್ಯಾಷ್ ಕಂಟೆಂಟು ಸಿಗುತ್ತೆ ಸರ್. ಈಗ ಮಾರ್ಕೆಟಲ್ಲಿ ಸಿಗೋ ಗೊಬ್ಬರಕ್ಕೂ ನಿಮ್ಮ ಹತ್ರ ಸಿಗುವಂಥ ಸಾವಯವ ಗೊಬ್ಬರಕ್ಕೂ ಏನು ವ್ಯತ್ಯಾಸ ಇದೆ ಸರ್? ಸರ್, ಈಗ ಮಾರ್ಕೆಟಲ್ಲಿ ಏನಾಗ್ತದೆ, ನಿಮಗೆ 2 ರೂಪಾಯಿಂದ 15 ರೂಪಾಯಿ ತನಕನೂ ಸಾವಯವ ಗೊಬ್ಬರಗಳು ಸಿಗ್ತವೆ. 2 ರೂಪಾಯಿ 3 ರೂಪಾಯಿ ಸಿಗೋಂಥ ಗೊಬ್ಬರದಲ್ಲಿ ಏನಿರುತ್ತೆ, ನಮ್ಮ ಸೇಲ್ಸ್ ಮ್ಯಾನೇಜರ್ ವಿನೋದ್ ಅವ್ರು ಹೇಳ್ದಂಗೆ ಓನ್ಲಿ ಪ್ರೆಸ್ ಮಣ್ಣನ್ನ ಅವರು ಪ್ಯಾಕ್ ಮಾಡಿ 40 kg 50 kg ಬ್ಯಾಗಲ್ಲಿ ತುಂಬಿಕೊಡ್ತಾರೆ. ಬಟ್ ನಮ್ಮ ಆರ್ಗ್ಯಾನಿಕ್ ಕಂಪೋಸ್ಟ್ನ ವಿಶೇಷತೆ ಏನಪ್ಪ ಅಂತಂದರೆ, ವಿನೋದ್ ಅವ್ರು ಹೇಳ್ದಂಗೆ ಪೊಟ್ಯಾಷ್ ಇರುತ್ತೆ, ಆರ್ಗ್ಯಾನಿಕ್ ಪ್ರೆಸ್ ಮಡ್ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಅದರಲ್ಲಿ ಬೇವಿನ ಹಿಂಡಿ ಆಗಿರ್ಬೋದು, ಹೊಂಗೆ ಹಿಂಡಿ ಇರ್ಬೋದು, ಅಥವಾ ಅರಳಿ ಹಿಂಡಿ, ಇದರಿಂದ ಏನಾಗುತ್ತೆ, ನೈಟ್ರೋಜನ್ ಕಂಟೆಂಟು ಗಿಡಗಳಿಗೆ ತುಂಬ ಚೆನ್ನಾಗಿ ಸಿಗ್ತದೆ. ಅದ್ರ ಜೊತೆಗೆ ನಾವು ಬೋನ್ ಮಿಲ್ನ ಮಿಕ್ಸ್ ಮಾಡ್ತೀವಿ. ಈ ಬೋನ್ ಮಿಲ್ಲಿಂದ ಏನಾಗುತ್ತೆ, ಗಿಡಗಳಿಗೆ ಫಾಸ್ಫರಸ್ ಕಂಟೆಂಟು ತುಂಬ ಚೆನ್ನಾಗಿ ಸಿಗುತ್ತೆ. ಅದ್ರ ಜೊತೆಗೆ ನಾವು ಎಗ್ಶೆಲ್ ಪೌಡ್ರನ್ನ ಯೂಸ್ ಮಾಡ್ತೀವಿ. ಈ ಎಗ್ಶೆಲ್ ಪೌಡ್ರನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಕ್ಯಾಲ್ಶಿಯಮ್ ಆಗಿರ್ಬೋದು, ಸೆಕೆಂಡರಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನಿದೆ ಅದು ಚೆನ್ನಾಗಿ ಗಿಡಗಳಿಗೆ ಸಿಗ್ತದೆ. ಮತ್ತು ಇವಿಷ್ಟನ್ನು ನಾವೇನು ಮಾಡ್ತೀವಿ, 100 kgಲಿ ಒಂದು ಇಂಥಷ್ಟು ಪ್ರಮಾಣದಲ್ಲಿ ನಮ್ಮ ತಜ್ಞರು ಶಿಫಾರಸ್ತು ಮಾಡಿರೋ ಪರ್ಸೆಂಟೇಜ್ ಲೆಕ್ಕದಲ್ಲಿ ಇವನ್ನೆಲ್ಲ ಮಿಕ್ಸ್ ಮಾಡ್ತೀವಿ ಸರ್. ಅದ್ರ ಜೊತೆಗೆ ನೋಡಿ, ಇದರಲ್ಲಿ ಕೋಕೋಪಿಟ್ ಇರುತ್ತೆ. ಈ ಕೋಕೋಪಿಟ್ಟು ಮಿಕ್ಸ್ ಆಗೋದ್ರಿಂದ ನೀರನ್ನ ಚೆನ್ನಾಗಿ ಹಿಡಿದಿಟ್ಕೊಂಡೋದ್ರಿಂದ ಬೇರಿನಲ್ಲಿ ಯಾವಾಗಲೂ ತಂಪಿನ ವಾತಾವರಣ ಇರ್ತದೆ. ಅದ್ರ ಜೊತೆಗೆ ಇನ್ನೇನಪ್ಪ ಅಂದರೆ, ಇದು ವರ್ಮಿ ಕಾಂಪೋಸ್ಟು. ಈ ವರ್ಮಿ ಕಾಂಪೋಸ್ಟ್ ಮಿಕ್ಸ್ ಮಾಡೋದ್ರಿಂದ ಇದರಲ್ಲಿ ಗಿಡಗಳಿಗೆ ಬೇಕಾಗಿರೋ ಎಲ್ಲ ನ್ಯೂಟ್ರಿಯೆಂಟು ಸಿಗ್ತದೆ. ಇದ್ರ ಜೊತೆಗೆ ನಾವು ಬಯೋ ಫರ್ಟಿಲೈಸರ್ಸು ಮತ್ತು ಬಯೋ ಕಂಟ್ರೋಲಿಂಗ್ ಏಜೆಂಟ್ನ ನಾವು ಯೂಸ್ ಮಾಡ್ತೀವಿ. ನೀವು ನೋಡ್ದಂಗೆ ಇಲ್ಲಿ ಟ್ರೈಕೋಡರ್ಮಾ ಇದೆ, ಸೂಡೋಮೋನಾಸ್ ಇದೆ. ಈ ಲಿಕ್ವಿಡ್ ಬಯೋ ಫರ್ಟಿಲೈಸರ್ಸ್ನ ನಾವು ಮಂಡ್ಯ VC ಫಾರ್ಮ್ ಕೃಷಿ ಇನ್ಸ್ಟಿಟ್ಯೂಟಿಂದ ನಾವು ಪರ್ಚೇಸ್ ಮಾಡ್ತೀವಿ. ಅದ್ರ ಜೊತೆಗೆ NPK ಕನ್ಸರ್ಷಿಯಾ ಇದೆ. ಇದರಲ್ಲಿ ನೈಟ್ರೋಜನ್ನು, ಫಾಸ್ಫರಸ್ಸು ಮತ್ತು ಪೊಟ್ಯಾಷ್ ಸಿಗುವಂತಹ ಬಯೋ ಫರ್ಟಿಲೈಸರ್ಸ್ನ ನಾವು ಈ ಗೊಬ್ಬರಕ್ಕೆ ಮಿಕ್ಸ್ ಮಾಡಿರ್ತೀವಿ. ಅದ್ರ ಜೊತೆಗೆ ವ್ಯಾಮ್ ಅಂದರೆ ಅದು ಬಂದು ಏನಾಗುತ್ತೆ, ಗಿಡಗಳಿಗೆ ಪ್ರೊಡಕ್ಟಿವಿಟಿ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಫೈನಲ್ ಆಗಿ ನಮ್ಮ ಗೊಬ್ಬರ ಈ ಥರ ನಿಮಗೆ ಕಾಣಿಸುತ್ತೆ ಸರ್. ಇದು ತುಂಬ ಲೈಟ್ ವೆಯ್ಟಾಗಿ ಎತ್ಕೊಂಡ್ರೆ ನಿಮಗೆ ತೂಕ ರಹಿತವಾಗಿ, ಅಂದರೆ ವೆಯ್ಟ್ಲೆಸ್ ಆಗಿ, ಯಾವುದೇ ಥರ ಸ್ಮೆಲ್ ಇಲ್ಲದೇ ನಿಮ್ಮ ಮೃದುವಾಗಿ ಸಿಗುತ್ತೆ. ನೀವು ಈ ಗೊಬ್ಬರ ಚೆನ್ನಾಗಿದೆಯಾ ಇಲ್ವಂತ ಹೆಂಗೆ ಚೆಕ್ ಮಾಡ್ಬೋದು ಅಂತಂದರೆ, ನೀವು ಒಂದು ಜಗ್ ನೀರಲ್ಲಿ ಈ ಗೊಬ್ಬರವನ್ನು ಹಾಕಿದ್ರೆ ತಳದಲ್ಲಿ ಜಾಸ್ತಿ ಏನಾದರೂ ಉಳ್ಕೊಂತ ಇದೆ ಅಂದರೆ ಅದು ಮಣ್ಣು ಮಿಶ್ರಿತ ಗೊಬ್ಬರ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಸ್ಮೆಲ್ ಇರಬಾರ್ದು, ಕಪ್ಪು ಕಲರ್ಲಿ ಮೃದುವಾಗಿದ್ದರೆ ಇದು ಒಳ್ಳೆ ಗೊಬ್ಬರ ಅಂತ ನಿಮಗೆ ಗೊತ್ತಾಗುತ್ತೆ ಸರ್. ಸರ್, ಈಗ ನಿಮ್ಮ ಹತ್ರ ಗೊಬ್ಬರಗಳನ್ನು ಯಾವ ಥರ ತೊಗೋಬೇಕು ಸರ್? ಸರ್, ನಮ್ಮದು ಗೊಬ್ಬರವನ್ನು ನಾವು ಡಿಸ್ಟ್ರಿಬ್ಯೂಟರ್ ಮುಖಾಂತರ ನಾವು ಎಲ್ಲ ಜಿಲ್ಲೆಗಳಲ್ಲೂ ಸರಬರಾಜು ಕೊಡ್ತೀವಿ. ರೈತರು ನೇರವಾಗಿ ಪರ್ಚೇಸ್ ಮಾಡಬೇಕು ಅಂದರೆ ನಮ್ಮದು ಯೂನಿಟ್ HD ಕೋಟೆ ಮೈಸೂರಲ್ಲಿದೆ, ಅಲ್ಲಿ ಬಂದು ನೇರವಾಗೂ ಪರ್ಚೇಸ್ ಮಾಡ್ಬೋದು ಸರ್.